ಹಲಗೂರು ಸಮೀಪದ ಗಾಣಾಳು ಸಮೀಪದ ಜಮೀನು ವಿಚಾರದಲ್ಲಿ ಜಮೀನಿನ ಮಾಲೀಕರಾದ ಚಂದನ್ ಮಾತನಾಡಿ, ಮಂಡ್ಯ ಡಿಸಿ ಆಫೀಸ್ ಮುಂದೆ ಮಳವಳ್ಳಿ ಭರತ್ರಾಜ್ರವರು ಪ್ರತಿಭಟನೆ ನಡೆಸಿದರು. ಈ ವಿಚಾರವಾಗಿ ಡಿಟಿ ಜಯಚಂದ್ರರವರನ್ನು ಬಳಸಿಕೊಳ್ಳುತ್ತಿದ್ದಾರೆ. ಈ ವಿಚಾರವಾಗಿ ನಾವು ಸುಮಾರು ವರ್ಷಗಳ ಹಿಂದೆ ನೆಟ್ಕಲ್ಲು ಲಿಂಗೇಗೌಡರು ವಂಶಸ್ಥರಾದ ನಾಗರಾಜುರವರ ಬಳಿ ತೆಗೆದುಕೊಂಡಿದ್ದೇವೆ. ನಮ್ಮ ಬಳಿ ದಾಖಲಾತಿ ಇದೆ. ಸರ್ವೆ ನಂಬರ್ 48ರಲ್ಲಿ ದೋಸ್ತಿಯಾಗಿದೆ. ಸರ್ವೆ ನಂಬರ್ 212, 203 ಅರಣ್ಯ ಇಲಾಖೆಯವರು ಟ್ರೆಂಚ್ ಅಳವಡಿಸಿದ್ದ. ರೈತರು ಬಂದು ನಾವು ಈ ಜಮೀನಿನಲ್ಲಿ ಉಳಿಮೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಮಾಧ್ಯಮದ ಮುಖಾಂತರ ಭರತ್ರಾಜ್ರವರಿಗೆ ತಿಳಿಸುವುದೇನೆಂದರೆ, ಆರ್ಟಿಸಿ ಓನರ್ ಯಾರಿದ್ದಾರೆ ಅವರ ಬಗ್ಗೆ ಮಾತನಾಡಿ ಬೇರೆಯವರ ಹೆಸರನ್ನು ಬಳಸಬೇಡಿ ಎಂದು ತಿಳಿಸಿದರು. ಗಾನಾಳು ಜಮೀನಿಗೆ ಸಂಬಂಧಪಟ್ಟಂಗೆ ಮೊನ್ನೆ ಡಿಸಿ ಆಫೀಸಲ್ಲಿ ಸೋಮವಾರ ಏನು ಸ್ಟ್ರೈಕ್ ಆಯಿತು. ಭರತ್ರಾಜ್ ಅವರು ಏನು ಆರೋಪ ಮಾಡಿದ್ದಾರೆ ಆ ಆರೋಪ ಸುಳ್ಳು ಅಂತ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ನಾನು ತಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ವಿನಾಕಾರಣ ಅವರು ಸುಮ್ಮನೆ ಜಯಚಂದ್ರ ಅವ್ರ ವಿರುದ್ಧ ದೂರನ್ನು ಸಲ್ಲಿಸಿದ್ದಾರೆ. ಅವರ ಹೆಸರನ್ನ ಅವರು ಬಳಕೆ ಮಾಡೋಂಗಿರಲಿಲ್ಲ, ದುರುಪಯೋಗ ಮಾಡಿದ್ದಾರೆ ಅವರ ಹೆಸರನ್ನ. ಅವರಿಗೆ ತೇಜೋವಧೆ ಮಾಡಲೇಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಾರೆ. ಅವರು ಯಾವುದೇ ರೈತರಿಗೆ ನಮ್ಮಿಂದ ಅನ್ಯಾಯ ಆಗಿಲ್ಲ. ಎಲ್ಲ ದಾಖಲಾತಿಗಳ ಪ್ರಕಾರ ನಾವು ದಾಖಲಾತಿಯಿಂದ ಕರೆಕ್ಟಾಗಿದ್ದೀವಿ. ವಿ ಆರ್ ದಿ ಬೋನೋಫೈಡ್ ಪರ್ಚೇಸರ್ಸ್. ಇದು ಮಿಟ್ಕಲ್ ಲಿಂಗೇಗೌಡರು ವಂಶಸ್ಥರಾದ ನಾಗರಾಜಣ್ಣ ಅವರು ಅವರ ಅಣ್ಣ ತಮ್ಮಗಳ ಜಮೀನು. ಆ ಜಮೀನನ್ನು ನಾವು ಈಗ ಸರಿಸುಮಾರು ಒಂದು ವರ್ಷಗಳ ಹಿಂದೆಯೇ ಕೊಂಡ್ಕೊಂಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ಕೊಡ್ತಾ ಇದ್ದೀನಿ. 48ರಲ್ಲಿ ಇದು ಸರ್ವೆ ನಂಬರ್ 48ರಲ್ಲಿ ದುರಸ್ತಾಗಿದೆ. ಆ ದುರಸ್ತಿಗೆ ಸಂಬಂಧಪಟ್ಟಂತೆ ನಾನು 1929ರಲ್ಲಿ ಕೋಡ್ ಆಗಿರೋದು, ದುರಸ್ತಾಗಿರೋದು ದಾಖಲೆಗಳು ಸಮೇತ ತಮಗೆ ಕೊಡ್ತಾ ಇದ್ದೀನಿ. ಸರ್ವೆ ನಂಬರ್ 202, 203, 211, 12 ಏನು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಬೇರೆದು ರೈತರುಗಳದ್ದು ಜಮೀನು ಅದು ಇದು ಅಂತ. ಫಾರೆಸ್ಟ್ನವರು ಎಲ್ಲ ಗೌರ್ಮೆಂಟ್ ಲ್ಯಾಂಡ್ನ ಒತ್ತುವರಿ ಟ್ರೆಂಚ್ ಹೊಡೆದ್ಬಿಟ್ಟಿದ್ದಾರೆ. ರೈತರು ಏನು ಮಾಡಿದ್ದಾರೆ, ಇವತ್ತಿನ ದಿನ ಬಂದು ಅವ್ರಿಗೆ ಭೂಮಿ ಇಲ್ಲದೇ ಇರೋ ಕಾರಣಕ್ಕೆ ರೈತರು ಬಂದು ನಮ್ಮ ಜಮೀನಲ್ಲಿ ನಾವಿದ್ದೀವಿ ಅಂತ ಇದ್ದಾರೆ. ಯಾರೂ ಕಲ್ಟಿವೇಷನ್ ಮಾಡಿಲ್ಲ, ಯಾರು ಯಾವುದೇ ರೀತಿ ಏನೂ ಮಾಡಿಲ್ಲ ಅಲ್ಲಿ ಲ್ಯಾಂಡಲ್ಲಿ. ಸೊ ಹಂಗಾಗಿ ಆ ಜಮೀನಿಗೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನ ತಮಗೆ ಈ ಮೂಲಕ ಕೊಡ್ತಾ ಇದ್ದೀನಿ. ಭರತ್ರಾಜ್ ಅವ್ರಿಗೆ ಈ ಮೂಲಕ ಮನವಿ ಮಾಡೋದೇನೆಂದರೆ, ನಾನು ಅವ್ರಿಗೆ ಇದನ್ನು ಅವರು ಸಲಹೆ ಅಂತನಾದ್ರು ತಗೊಳ್ಳಿ ಅಥವಾ ಇನ್ನು ಯಾವ ರೀತಿನಾದ್ರು ಪರಿಗಣಿಸಿ, ದಯಮಾಡಿ ಯಾರ ಹೆಸರನ್ನೇ ನೀವು ಮಾತಾಡ್ಬೇಕಾದ್ರೆ RTC ಓನರ್ ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಮಾತಾಡಬೇಕು. ಅಥವಾ ನಿಮ್ಮ ಹತ್ರ ಯಾರು ಅಳಲು ಹೇಳ್ಕೊಂಬಂದಿದ್ದಾರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸುಮ್ಮನೆ ಸ್ಟ್ರೈಕ್ ಮಾಡಿಬಿಟ್ರೆ, ಅಫ್ಷಿಯಲ್ಗಳ ಮೇಲೆ ಪ್ರೆಷರ್ ಹಾಕ್ಬಿಟ್ರೆ, ಅಥವಾ ನಾವೇನೋ ಮಾಡಿದ್ದೀವಿ ಅಫ್ಷಿಯಲ್ಗಳಿಗೆ ಇವರೆಲ್ಲ ಬೋಗಸ್ ಮಾಡಿದ್ದಾರೆ, ದಯಮಾಡಿ ಯಾವುದೇ ನೀವು ಒಂದು ಇದ್ರ ಮುಂದೆ ನೀವು ದಾಖಲಾತಿಗಳನ್ನ ಫೋರ್ಜುಡ್ ಅನ್ನೋದನ್ನ ನೀವು ತೋರಿಸಿ. ಅದ್ರ ಸಂಬಂಧಪಟ್ಟಂಗೆ ನೀವು ಕಾನೂನು ರೀತಿ ಸೂಕ್ತ ರೀತಿ ಕ್ರಮ ಜರುಗಿಸಿ. ಅವ್ರು ಏನು ದಾಖಲಾತಿಗಳನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದಯಮಾಡಿ ಅವ್ರ ಹತ್ರ ಇರೋ ದಾಖಲಾತಿಗಳನ್ನ ಸೂಕ್ತ ರೀತಿಯಲ್ಲಿ ನಮಗೂ ಒಂದು ಕಾಪಿ ಕೊಡಿ, ಅಥವಾ ಪ್ರೆಸ್ ಮುಂದೆ ರಿಲೀಸ್ ಮಾಡಿ ಮುಂದಿನ ದಿನಮಾನದಲ್ಲಿ. ಮತ್ತು ಮುಂದಿನ ದಿನಮಾನದಲ್ಲಿ ಅದನ್ನು ಸೂಕ್ತ ರೀತಿಯಾಗಿ ಕಾನೂನಿನಂತೆ ಯಾವ ಅಧಿಕಾರಿ ಮುಂದೆ ಹೋಗಿ ಅರ್ಜಿ ಮಾಡಬೇಕು ಅದನ್ನು ಅರ್ಜಿ ಮಾಡಲಿ. ನಮ್ಮದು ಡಾಕ್ಯುಮೆಂಟ್ಸ್ ವೈಸು ನಾನು ಎಲ್ಲ ರೀತಿಯಲ್ಲೂ ಕ್ಲಿಯರ್ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ನಾನು ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನದಲ್ಲಿ ದಯಮಾಡಿ ಭರತ್ರಾಜ್ ಅವರು ಯಾವುದೇ ಕಾರಣಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇನ್ನೊಬ್ಬ ವ್ಯಕ್ತಿ ಹೆಸರು ಬಳಸಿ ಅವರು ಪಬ್ಲಿಕ್ ಸೆಕ್ಟರಲ್ಲಿರೋ ವ್ಯಕ್ತಿಗಳನ್ನ ಬಳಸಿ ದುರ್ಬಳಕೆ ಮಾಡ್ಕೋಬಾರ್ದು, ಬೇರೆ ರೀತಿ ಅವ್ರಿಗೆ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನ ಮಾಡಬಾರ್ದು ಅಂತ ಈ ರೀತಿ ನಾನು ಅವ್ರಿಗೆ